ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ SSTV. ನಾನು ವಿಶ್ವೇಶ್ವರಿ. ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಮಾಡಲಿಂಗಲ್ಲೂ ಸಾಕಷ್ಟು ಹೆಸರು ಮಾಡಿರುವಂಥವ್ರು. ಇವಾಗ ನಮ್ಮ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಇವತ್ತು. ಒಂದಿಷ್ಟು ಅವರ ಸಿನಿಮಾ ಜರ್ನಿ ಹಾಗೂ ಆ ಮಾಡಲಿಂಗ್ ಬಗ್ಗೆ ಒಂದಿಷ್ಟು ನಮ್ಮ ಜೊತೆ ಹಂಚ್ಕೊಳ್ತಾರೆ. ಅಕ್ಷತ್ ಅವರು ಅಂತ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಸೂಪರ್ ಮೇಡಮ್. ಹಾಯ್ ಮ್ಯಾಮ್. ಹಾಯ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದೀರಾ. ಮಾಡಲಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಹೆಸರನ್ನ ಮಾಡಿದ್ದೀರಾ. ಸನ್ಮಾನಗಳು ಕೂಡ ಸಖತ್ತಾಗಿ ಆಗಿದೆ ಅಂತಾನೆ ಹೇಳ್ಬೋದು. ಹೌದು. ಹೇಗೆ ಅನಿಸ್ತಾ ಇದೆ ಈ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಅನಿಸ್ತಾ ಇದೆ. ಅಂದರೆ ಚಿಕ್ಕ ವಯಸ್ಸಿನಲ್ಲೂ ಸ್ವಲ್ಪ ಡ್ರೀಮ್ ಇತ್ತು, ಏನೋ ಒಂದು ಕ್ಯಾಮ್ರಾ ಮುಂದೆ ಬರಬೇಕು, ಎಲ್ಲೋ ನಾನು ಟಿವಿಯಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋದು. ಸೊ ಇವಾಗ ಎಲ್ಲೋ ಒಂದು ಕಡೆ ರೀಚ್ ಆಗ್ತಾ ಇದ್ದೀನಿ ಅನ್ನೋದು ತುಂಬಾ ಖುಷಿ ಅನಿಸ್ತಾ ಇದೆ. ಇವಾಗ ಇತ್ತೀಚೆಗೆ ಒಂದು ರೀಸೆಂಟ್ ಆಗಿ ನಿಮ್ದು ವಾಂಟೆಡ್ ಸಿನಿಮಾ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಇನ್ನೇನದು ಶೂಟ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಸಿನಿಮಾ ಬಗ್ಗೆ ಹೇಳ್ತೀನಿ. ಸಿನಿಮಾ ಬಗ್ಗೆ ಅಂದರೆ ವಾಂಟೆಡ್. ಸೊ ಟೈಟಲ್ ಕೇಳಿನೇ ನಾನು ಫಸ್ಟ್ ಆಫ್ ಆಲ್ ವಾವ್ ಅಂತ ಅನಿಸ್ತು. ಬಿಕಾಸ್ ಫೈರ್ ಇದೆ ಟೈಟಲಲ್ಲಿ. ಇದು 1 year ಬ್ಯಾಕ್ ನನ್ನ ಕಾಲ್ ಬಂದಿರೋದು. ನಾನು ಮಂಗಳೂರಲ್ಲಿದ್ದೆ. ಸೊ ನನಗೆ ವಿನೋದ್ ಸರಿಂದ ಕಾಲ್ ಬಂತು, ಅಂದರೆ ಇಡೀ ಟೀಮ್ ಕಡೆಯಿಂದ ಈ ಥರ ಸ್ಕ್ರಿಪ್ಟ್ ಇದೆ, ಈ ಥರ ಪ್ರಾಜೆಕ್ಟ್ ಇದೆ. ಸೊ ನಿಮ್ಮ ಪ್ರೊಫೈಲ್ ನೋಡಿದ್ದೀವಿ, ಒಂಥರ ಸೆಲೆಕ್ಷನ್ ಆಗಿರೋ ಥರನೇ ಇದೆ, ಬಂದು ಮೀಟ್ ಮಾಡಿ ಅಂತ ಅಂದರು. ಅದು ಲೊಕೇಶನ್ ಬಂದು ಸಿಂಗ್ಸಂದ್ರಾಗ ಹೋಗಿದ್ದೆ, ಎಲೆಕ್ಟ್ರಾನಿಕ್ ಸಿಟಿ ಸ್ಟುಡಿಯೋ ಇರೋದು. ಅಲ್ಲಿ ಹೋದಾಗ ಸ್ವಲ್ಪ ಡೈಲಾಗ್ ಕೊಟ್ಟರು. ಅಂದರೆ ನಾರ್ಮಲ್ ಆಡಿಷನ್ ಥರ, ಕಂಪ್ಲೀಟ್ ಆಡಿಷನ್ ಥರ ಇರಲಿಲ್ಲ. ಬಿಕಾಸ್ ಅದಕ್ಕೆ ಏನು ಬೇಕಿತ್ತು ಕ್ಯಾರೆಕ್ಟರ್ ಅದನ್ನು ತೊಗೊಂಡು, ಬಟ್ ತುಂಬ ಲಿಪ್ ಟೆಸ್ಟ್ ತೊಗೊಂಡು, ಲಿಪ್ ಟೆಸ್ಟ್ ತೊಗೊಂಡು ಎಲ್ಲ ಆದಮೇಲೆ ನನಗೊಂದು ಲೈನ್ ಸ್ಟೋರಿ ಹೇಳ್ತಾರೆ. ಅವಾಗ ನನಗೆ ವಾವ್ ಅಂತ ಅನಿಸ್ತು. ಯಾಕಂದರೆ ನಾನೊಂದು ಡ್ರೀಮ್ ಇತ್ತು, ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಆಗಿ ಒಂದು ನಿಂತ್ಕೊಬೇಕು ಅನ್ನೋದು. ಒಂದು ಹೀರೋಯಿನ್ಗಿಂತಲೂ ಒಂದು ಒಳ್ಳೆ ಪಾತ್ರ ನನಗೆ ಸಿಗಬೇಕು ಅನ್ನೋದು ತುಂಬ ನಾನು ಇಷ್ಟಪಟ್ಕೊಂಡು ಬಂದಿದ್ದೆ. ಸೊ ಆ ಇಷ್ಟ ಇದ್ದಿರೋದು ನಂದೇನು ಡ್ರೀಮ್ ಇತ್ತು, ಅದಕ್ಕೆ ಈ ಪಾತ್ರ ಅಷ್ಟು ವೇಟೇಜ್ ಕೊಟ್ಟಂಗಾಯಿತು. ನಾನು ಒಳ್ಳೆ ಪ್ಲೇಸಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತು. ಸೊ ಈ ಪ್ರಾಜೆಕ್ಟ್ ಓಕೆ ಅಂತ ಫೈನಲ್ ಮಾಡ್ಕೊಂಡ್ವಿ. ಎಲ್ಲ ಅದಾದ್ಮೇಲೂ ಈ 1 ವರ್ಷ ಬ್ಯಾಕ್ ಬಂದಿರೋ ಫೋನು ತುಂಬ ಪ್ರಾಜೆಕ್ಟ್ಸ್ ಬಂತು ನನಗೆ. ನಾನು ಎಲ್ಲದಕ್ಕೂ ನೋನು ಅಂತ ಹೇಳ್ಕೊಂಡು ಬಂದೆ. ತುಂಬ ಜನ ಅನ್ಕೊಳ್ಬೋದು, ಓಕೆ ಇವಳು ಏನಕ್ಕೆ ಯಾವ ಪ್ರಾಜೆಕ್ಟ್ ಕೊಟ್ಟರು ಆಫರ್ ಮಾಡ್ತಾ ಇದ್ರು, ಇವನ್ ಸ್ವಲ್ಪ ನೋನ್ ಫೇಸು ಇತ್ತು, ಹೀರೋ ಕೈಂಡ್. ಯಾಕೆ ಬೇಡ ಅಂತಿದ್ದಾಳೆ ಅನ್ನೋದು ಅಂದ್ಕೊಂಡಿರ್ಬೋದು. ಕೆಲವರು ಇವಳಿಗೇನೋ ಆ್ಯಟಿಟ್ಯೂಡ್ ಅಂತಲೂ ಅಂದ್ಕೊಂಡಿರ್ಬೋದು. ಯಾಕಂದರೆ ನಾನು ರಿಜೆಕ್ಟ್ ಮಾಡ್ತಾ ಇದ್ದೆ. ರಿಜೆಕ್ಟ್ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ. ಯಾಕಂತಂದರೆ ವಾಂಟೆಡ್ ಅನ್ನೋ ಸ್ಟೋರಿ ಅಷ್ಟು ತುಂಬ ಪವರ್ಫುಲ್ ಅಂತ ಅನ್ನಿಸ್ತು. ಈಗಿನ ಜನ್ರೇಷನಲ್ಲಿ ಏನು ನಡೀತಿದೆ ಆ ರಿಲೇಟೆಡ್ ಮೆಸೇಜ್ ಕೊಡುವಂತಹ ಸಿನಿಮಾ. ಅಂದರೆ ಚಿಕ್ಕ ಮಕ್ಕಳಿಂದನೂ ದೊಡ್ಡೋರ ತನಕನೂ ಒಂದೊಳ್ಳೆ ಮೆಸೇಜ್, ಒಂದೊಳ್ಳೆ ಕಂಟೆಂಟ್ ತೊಗೊಂಡ್ಬರುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಇದು ಲೇಡಿ ಓರಿಯೆಂಟೆಡ್ ಮೂವಿ. ಸೊ ಆ್ಯಸ್ ಅ ಹೀರೋ ನಾನೇ ಆಗಿರ್ತೀನಿ, ಹೀರೋಯಿನ್ ನಾನೇ ಆಗಿರ್ತೀನಿ. ಥ್ರೂ ಔಟ್ ದ ಮೂವಿ ನನ್ನ ಹ್ಯಾಂಡಲ್ ಇರುತ್ತೆ ಅಂತ. ಎಕ್ಸಾಂಪಲ್ ಅಂದರೆ ಈಗ ದೊಡ್ಡ ಗ್ರೌಂಡ್ ಕೊಟ್ಬಿಟ್ಟಿದ್ದಾರೆ, ಕ್ರಿಕೆಟ್ ಗ್ರೌಂಡ್, ನೀನೇ 6 ಹೊಡಿ ಅನ್ನೋ ಥರ ಕ್ಯಾರೆಕ್ಟರ್. ಅಂದರೆ ಅಲ್ಲಿ 6 ಹೊಡೆದ್ರೂ ನನ್ನ ಕೈಲಿರುತ್ತೆ, ಅಥವಾ ಔಟ್ ಆದರೂ ನನ್ನ ಕೈನಲ್ಲೇ ಬಂದಿರುತ್ತೆ. ಸೊ ಈ ಥರ ಎಷ್ಟು ಹ್ಯೂಜ್ ವೇಟೇಜ್ ಇರುವಂಥ ಕ್ಯಾರೆಕ್ಟರ್ ಸಿಕ್ಕಿದಾಗ ಇದ್ರ ಬಗ್ಗೆ ನಾನು ಇನ್ನೇನು ವರ್ಕ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್. ಅಂದರೆ ಸುಮ್ಮನೆ ಅವ್ರು ಕ್ಯಾರೆಕ್ಟರ್ ಕೊಟ್ಟರು ಓಕೆ ಹೋಗ್ಬಿಟ್ಟು ಮಾಡೋಣ ಅನ್ನೋದಲ್ಲ. ಇದೇ ಪ್ರಿಪ್ರೇಷನ್ ಮಾಡೋದಕ್ಕೋಸ್ಕರ ಅಂದರೆ ಈ 1 ವರ್ಷ ಏನು ಸ್ಕ್ರಿಪ್ಟ್ ವರ್ಕ್ ಆಗ್ತಾಯಿದೆ ಅದ್ರ ಜೊತೆ ನಾನು ಪ್ರಿಪ್ರೇಷನ್ಸು ಮಾಡ್ಕೊಳ್ತಾ ಬರ್ತಾಯಿದ್ದೆ. ಅಂದರೆ ಕಂಪ್ಲೀಟ್ ಈ ಮೂವಿಯಲ್ಲಿ ನಾನು ಏನಾದರೂ ಮಾಡಬೇಕು ಅನ್ನೋದು. ಸೊ ವಾಂಟೆಡ್ ನೀವು ಕೂಡ ಸ್ಕ್ರಿಪ್ಟಲ್ಲಿ ಕೂಡ ಇನ್ವಾಲ್ವ್ ಆಗಿದ್ದೀರಾ? ಏನು ಹೇಗೆ ಸೆಲೆಕ್ಟ್ ಮಾಡಿದ್ರಿ ಸ್ಕ್ರಿಪ್ಟ್ ಎಲ್ಲ? ಸ್ಕ್ರಿಪ್ಟ್ ಅಂದರೆ ಆಲ್ರೆಡಿ ನನ್ನ ಸ್ಟೋರಿ ಹೇಳಿದ್ರು. ಸ್ಕ್ರಿಪ್ಟ್ ವರ್ಕ್ ಆಗ್ತಾ ಇದೆ ಆಲ್ಮೋಸ್ಟ್ ಆಗಿರೋದಕ್ಕೇ ಅವ್ರು ನನಗೆ ಸ್ಟೋರಿ ಹೇಳಿದ್ರು. ಆಮೇಲೆ ಸ್ವಲ್ಪ ಕಂಟೆಂಟ್ ಚೇಂಜ್ ಆಗುತ್ತೆ. ಅಂದರೆ ಇದೇನಂತಂದರೆ ಕಂಪ್ಲೀಟ್ ನಮ್ದು ಏನು ಪ್ರೆಸೆಂಟ್ ಈ ಜನ್ರೇಷನಲ್ಲಿ ಆಗ್ತಾ ಇದೆ ಸ್ಟೋರಿ, ಅದ್ರ ರಿಲೇಟೆಡ್ ತೊಗೊಳ್ತಾ ಇರೋದ್ರಿಂದ ಎವ್ರಿಡೇ ರಿಸರ್ಚ್ ಥರ ಹೋಗ್ತಾರೆ. ಏನು ರಿಯಲ್ ಸ್ಟೋರಿ ತೊಗೊತಿದ್ದಾರೆ, ಏನು ತೊಗೊಳ್ತಾರೆ ಅದನ್ನು ನೋಡ್ಕೊಂಡು ಮಾಡ್ತಾ ಇರೋದ್ರಿಂದ ಸೊ ಕಂಪ್ಲೀಟ್ ಪ್ರೆಸೆಂಟ್ ಜನ್ರೇಷನ್ ಕೊಡುವಂತಹ ಸಿನಿಮಾ. ಸೊ ಸ್ಕ್ರಿಪ್ಟ್ ವೈಸು ಚೇಂಜ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಹಾಗೇನೆ ನಂದು ಪ್ರಾಕ್ಟೀಸ್ ಕೂಡ ಹಾಗೆ ಚೇಂಜಸ್ ಆಗ್ತಾ ಇರುತ್ತೆ. ಇವಾಗ ಸ್ಕ್ರಿಪ್ಟ್ ಅಂತ ಡೈರೆಕ್ಟರ್ ನಿಮಗೆ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದಾಗ ಈ ಸ್ಕ್ರಿಪ್ಟ್ ಅನ್ನ ನೀವು ನಿಮ್ಮ ಮನೆಯಲ್ಲೆಲ್ಲ ಶೇರ್ ಮಾಡಿ ಅಂತ ತುಂಬಾ ಕ್ಲೋಸ್ ಒನ್ಸ್ ಯಾರಾದ್ರೂ ಶೇರ್ ಮಾಡಿ ಸ್ಕ್ರಿಪ್ಟ್ ಹೆಂಗಿದೆ ಅಂತ ಡಿಸ್ಕಸ್ ಮಾಡಿದ್ರ? ಸ್ಕ್ರಿಪ್ಟ್ ಇಲ್ಲ ನಾನು ಅಂದರೆ ಜಾಸ್ತಿ ಏನು ಶೇರ್ ಮಾಡೋದಕ್ಕೆ ಹೋಗಲ್ಲ. ಅಮ್ಮನ ಜೊತೆ ಮಾತ್ರ ಶೇರ್ ಮಾಡ್ತೀನಿ. ಫ್ಯಾಮಿಲಿನಲ್ಲಿ ಮೂವಿ ಆಫರ್ ಬಂದಾಗೆಲ್ಲ ಖುಷಿ ಪಟ್ಟರು. ಬಟ್ ಅಮ್ಮನ ಜೊತೆ ಡಿಸ್ಕಸ್ ಮಾಡಿದಿಷ್ಟೇ. ಏನೋ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ, ತುಂಬ ವೆಯ್ಟೇಜ್ ಇದೆ, ನನ್ನ ಡ್ರೀಮ್ ಏನಿತ್ತು ನಿನ್ನ ಮಗಳು ನೋಡು ಅಲ್ಲಿ ತಂದು ರೀಚ್ ಆಗ್ತಾಳೆ, ಅದನ್ನು ನೀನು ನೋಡು ಅಂತ ಅಷ್ಟೇ ಹೇಳಿದೆ ಹೊರತು ಬೇರೆ ಏನೂ ಹೇಳಿಲ್ಲ. ಆ್ಯಕ್ಚುಲಿ ನನಗೆ ಅಮ್ಮ ತುಂಬ ಸಪೋರ್ಟ್. ಅಂದರೆ ನನ್ನ ಆ್ಯಕ್ಟಿಂಗ್ ಕ್ಲಾಸ್ಗೂ ಕೂಡ ನನ್ನ ಅಮ್ಮನೇ ಕರ್ಕೊಂಡೋಗಿ ಜಾಯಿನ್ ಮಾಡಿಸಿರೋದ್ರಿಂದ ಅವ್ರಿಗೆ ತುಂಬ ಖುಷಿ ಆಯಿತು. ಓಕೆ ನಾನೇನೋ ಮಾಡಿಸಿದೆ ನನ್ನ ಮಗಳಿಗೆ, ಆ್ಯಕ್ಟಿಂಗ್ ಕ್ಲಾಸ್ ಕಳಿಸ್ಕೊಟ್ಟೆ, ಅದಕ್ಕೊಂದು ಒಳ್ಳೆ ಅವಕಾಶ ಸಿಕ್ತು ಅಂತ. ಸೊ ಆ್ಯಕ್ಚುಲಿ ವಿನೋದ್ ಸರ್ ತುಂಬ ಥ್ಯಾಂಕ್ಸ್ ಹೇಳಬೇಕು, ಇಷ್ಟು ಒಳ್ಳೆ ಪ್ರಾಜೆಕ್ಟ್ನ ನನಗೆ ಕೊಟ್ಟಿರೋದಕ್ಕೆ.